ಎಲ್ರಿಗೂ ನಮಸ್ಕಾರ. ನಾವಿವಾಗ ನಹರ್ಗಢ್ ಫೋರ್ಟ್ಗೆ ಬಂದಿದ್ದೀವಿ, ರಾಜಸ್ಥಾನ್. ಇದು ನನ್ನ ಫಸ್ಟ್ ಬ್ಲಾಗ್. ನೋಡುವ ಹೇಗೆ ಬರುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಬನ್ನಿ ಯಾವ ಥರ ಇದೆ ನಹರ್ಗಢ್ ಫೋರ್ಟ್. ಆ್ಯಕ್ಚುಲಿ ನಾನು ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇದೇನೋ ವಿಡಿಯೋ ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಅನ್ಎಕ್ಸ್ಪೆಕ್ಟೆಡ್ ವ್ಲಾಗರ್ ನಾನು. ಇದು ಒಂಥರ ಹೊಂಡ, ನೀರಿನ ಹೊಂಡ. ಇದನ್ನು ರಾಜರು ಕುಡಿಯೋ ನೀರಿನ ಶೇಖರಣೆ ಸಲುವಾಗಿ ಮಾಡಿಟ್ಕೊಂಡಿದ್ದಾರೆ. ಅಲ್ಲಿ ನೀವು ನೋಡ್ತಿರ್ಬೋದು ಜೈಪುರ್ ಸಿಟಿ ಕಾಣ್ತಾ ಇದೆ ನೋಡಿ. ಇದನ್ನು 2ನೇ ರಾಜ ಸವಾಯ್ ಸಿಂಗ್ 1734 ನಿರ್ಮಾಣ ಮಾಡಿರ್ತಾರೆ. ಇದು ಅರಾವಳಿ ಹಿಲ್ಸ್ ಅಲ್ಲೇ ಇದನ್ನು ನಿರ್ಮಾಣ ಮಾಡಿದ್ದಾರೆ. ಇವಾಗ ನಾವು ನಹರ್ಗಢ್ ಫೋರ್ಟ್ ಮೇಲೆ ಅತ್ಯಂತ ಮೇಲ್ಗಡೆಯಾದ ರೂಫ್ ಟಾಪ್ ಬಂದಿದ್ವಿ. ಇಲ್ಲಿ ಅರಾವಳಿ ಹಿಲ್ಸ್ ಎಲ್ಲ ನಿಮ್ಗೆ ಕಾಣ್ತಿದೆ ನೋಡಿ. ಈ ನಹರ್ಗಢ್ ಫೋರ್ಟ್ನ ನಿರ್ಮಾಣ ಮಾಡೋಕ್ಕೆ ಪ್ರಮುಖ ಕಾರಣ ಏನಂದರೆ ಆಮೇರ್ ಫೋರ್ಟ್ ಮತ್ತು ಜಾಯ್ಗಢ್ ಫೋರ್ಟ್ ಇದೆಯಲ್ಲ, ಅದನ್ನು ಎನಿಮಿಯಿಂದ ಡಿಫೆಂಡ್ ಮಾಡೋಕ್ಕೆ ಮಾಡಿದ್ದಾರೆ. ಯಾರು ಆಕ್ರಮಣ ಮಾಡಬಾರ್ದು ಅಂತೇಳಿ ಮಾಡಿದ್ರು, ಇಲ್ಲಿಂದ ಡಿಫೆಂಡ್ ಮಾಡ್ಬೋದು ಈಸಿಯಾಗಿ ಅಂತ. ಇದು ಅತ್ಯಂತ ಮೇಲಿರುವಂಥ ಇದು ಫೋರ್ಟ್. ಇದು
ಇದು ಶೀಶ್ ಮಹಲ್ ಅಂತ. ಇದು ನಯರ್ಘಾಟ್ ಫೋರ್ಟ್ ಒಳಗಡೆನೇ ಇದೆ. ಇದಕ್ಕೆ ಸಪ್ರೇಟ್ ಆಗಿ ಟಿಕೆಟ್ ತೊಗೊಳ್ಬೇಕು ನೀವು ಇಲ್ಲಿ ಬಂದು. ಇಲ್ಲಿ ಟಿಕೆಟ್ ಕೌಂಟರ್ ಇದೆ ಒಳಗಡೆ. ಮತ್ತು ವ್ಯಾಕ್ಸ್ ಮ್ಯೂಸಿಯಂ ಕೂಡ ಇದೆ. ಅಲ್ಲಿ ನಿಮಗೆ ಪ್ರಸಿದ್ಧ ವ್ಯಕ್ತಿಗಳ ವ್ಯಾಕ್ಸ್ ಸ್ಟ್ಯಾಚ್ಯೂಸ್ ಇದೆ ಒಳಗಡೆ. ಇದು ಶೀಶ್ ಮಹಲ್, ದಿ ಪ್ಯಾಲೇಸ್ ಆಫ್ ಮಿರರ್ ಅಂತ. ಇದು ನಹರ್ಘಾಟ್ ಫೋರ್ಟ್ದು ಟಿಕೆಟ್ ಕೌಂಟರು. ಇದು ಎಂಟ್ರೆನ್ಸ್. ಇದು ಇಲ್ಲಿಂದನೇ ನಾವು ಹೋಗಿದ್ದು. ಇವಾಗ ವಾಪಸ್ ಬಂದ್ವಿ. ಇಲ್ಲಿದೆ ಟಿಕೆಟ್ ವಿಂಡೋ. ಪರ್ ಪರ್ಸನ್ 1 or 2 rupees ಇದೆ ಇಂಡಿಯನ್ಸ್ಗೆ. ಇದು ಇಲ್ಲಿಂದನೇ ಎಕ್ಸಿಟ್. ಮತ್ತೆ ಇದು ನಹರ್ಘಾಟ್ ಫೋರ್ಟ್ ಎಂಟ್ರೆನ್ಸಲ್ಲಿ ನಿಮಗೆ ಹಣ್ಣು ಮತ್ತು ಸ್ನ್ಯಾಕ್ಸ್ ಎಲ್ಲ ಇಲ್ಲಿ ಸಿಗುತ್ತೆ. ಜೈಪುರಲ್ಲಿ ನಿಮಗೆ ಸುಮಾರು ಸ್ಕೂಟಿ, ಬೈಕ್ ರೆಂಟಲ್ಸ್ ಎಲ್ಲ ಸಿಗ್ತವೆ. ಇದು ನಮ್ಮ ಸ್ಕೂಟಿ. ಪರ್ ಡೇ 500 rupees ಇರ್ತದೆ. ಮತ್ತು ಕಾರ್ಗೂ ಬೇರೆ ರೇಟ್ ಇದೆ. ಇದೆಲ್ಲ ಕಾರ್ ಪಾರ್ಕಿಂಗ್ ನಯರ್ಘಾಟ್ ಫೋರ್ಟ್. ನೀವು ಕಾರ್ ತೊಗೊಂಡು ಕೂಡ ಇಲ್ಲಿ ಬರ್ಬೋದು. ಆ ಕಡೆ ಮುಂದೆ ಅಲ್ಲಿ ಫೋರ್ಟ್ ಕಾಣಿಸ್ತಾ ಇದೆ ನೋಡಿ. ಆ ಕಡೆ ನೆಕ್ಸ್ಟ್ ಜೈಘಾಟ್ ಫೋರ್ಟ್ ಬರ್ತದೆ. ನಾವು ನೆಕ್ಸ್ಟ್ ಜೈಘಾಟ್ ಫೋರ್ಟ್ ಮತ್ತೆ ಅಮೀರ್ ಫೋರ್ಟ್ಗೆ ಹೋಗ್ತಾ ಇದೀವಿ. ನಾವಿವಾಗ ನಹರ್ಘಾಟ್ ಫೋರ್ಟ್ನ ನೋಡ್ಕೊಂಡು ನೆಕ್ಸ್ಟ್ ಜೈಘಾಟ್ ಫೋರ್ಟ್ ಹೋಗ್ತಾ ಇದ್ದೀವಿ. ನಹರ್ಘಾಟ್ ಫೋರ್ಟ್ಗೆ 2 ದಾರಿ ಇದೆ. ಈ ಗಾಡಿ ಎಲ್ಲ ಬರ್ತಾ ಇದಾವಲ್ಲ, ಇದು ಒಂದು ದಾರಿ. ಇಲ್ಲಿಂದ ಕಾರ್ ಎಲ್ಲ ತೊಗೊಂಡು ಬರ್ತಾ ಇದ್ದಾರೆ. ಇದು ಇಲ್ಲಿಂದ ಬರ್ಬೋದು. ಇನ್ನೊಂದು ದಾರಿ ಇದೆ, ಅಡ್ವೆಂಚರ್ ರೋಡು. ಅದು ಮಾತ್ರ ಸಖತ್ತಾಗಿತ್ತು. ನಿಮಗೆ ಆ ರೋಡಿಂದ ಬರಬೇಕಂದ್ರೆ 125cc ಜಾಸ್ತಿ ಕೆಪಾಸಿಟಿ ಇರೋ ಗಾಡಿನ ತೊಗೊಂಡು ಬರಬೇಕು. ಫುಲ್ಲಿ 45 degree ಇನ್ಕ್ಲೈನ್ಡ್ ಇದೆ ರೋಡ್ಸ್. ಇದು ಜೈಘಾಟ್ ಫೋರ್ಟ್ ಪಾರ್ಕಿಂಗ್. ನೀವು ಜೈಘಾಟ್ ಫೋರ್ಟ್ ಅಲ್ಲಿ ಒಂದು ಟಿಕೆಟ್ ಪ್ರೈಸಸ್ ನೋಡ್ಬೋದು. ನೀವು ಇಲ್ಲಿ ನೋಡಿ, ಜೈಘಾಟ್ ಫೋರ್ಟ್ ಟಿಕೆಟ್ ಪ್ರೈಸ್ ಪರ್ ಪರ್ಸನ್ 200 rupees ಇದೆ. ಮತ್ತಿಲ್ಲಿ ನೀವು ಪಾರ್ಕಿಂಗ್ ಫೀಸ್ ಕೂಡ ಇಲ್ಲಿ ಪೇ ಮಾಡಬೇಕು. 24 rupees ಪಾರ್ಕಿಂಗ್ ಫೀಸ್ ನೀವು ಪೇ ಮಾಡಿದ್ಮೇಲೆ ಗಾಡಿನ ಎಂಟ್ರಿ ಮಾಡಿಸ್ಬೇಕು. ಇಲ್ಲಿ ಮಾಡಿಸಿದೆ ಎಂಟ್ರಿ ಅಂತ. ನೀವು ಜೈಪುರ್ ಬಂದಮೇಲೆ ಕಂಪೋಸಿಟ್ ಟಿಕೆಟ್ ಅಂತ ಒಂದು ಸಿಗ್ತದೆ. ಅದು 500-600 rupees ಇರ್ಬೋದು. ಅದನ್ನು ತೊಗೊಂಡ್ಮೇಲೆ ನೀವು ಪ್ರತಿಯೊಂದು ಇದು ಹವಾ ಮಹಲ್, ಜಂತರ್ ಮಂತರ್ ಮತ್ತು ಸಿಟಿ ಪ್ಯಾಲೇಸ್,
ಜಲ್ ಮಹಲ್ ಎಲ್ಲ ಕೂಡ ತಿರುಗಾಡ್ಬೋದು. ನೀವು ಇಂಡಿವಿಜುವಲ್ ಆಗಿ ತಿರುಗಾಡ್ಬೇಕಂದ್ರೆ ಈ ಥರ ಜಾಸ್ತಿ ಪೇ ಮಾಡಬೇಕಾಗ್ತದೆ. ಇದು ಜೈಗಢ್ ಫೋರ್ಟ್ ಎಂಟ್ರೆನ್ಸ್. ಈ ಜೈಗಢ್ ಫೋರ್ಟ್ನ 2ನೇ ಮಹಾರಾಜ ಸವಾಯ್ ಸಿಂಗ್ ಅವರು ನಿರ್ಮಾಣ ಮಾಡಿರ್ತಾರೆ 1724. ಇದನ್ನು ನಿರ್ಮಾಣ ಮಾಡೋಕ್ಕೆ ಪ್ರಮುಖ ಕಾರಣ ಏನಂದರೆ ಆಮೇರ್ ಫೋರ್ಟ್ನ ಪ್ರೊಟೆಕ್ಟ್ ಮಾಡೋಕ್ಕೆ ಮತ್ತು ಅವರು ರಾಯಲ್ ಟ್ರೆಜರಿನ ಕಾಪಾಡ್ಕೊಳ್ಳೋ ಸಲುವಾಗಿ ಮಾಡಿರ್ತಾರೆ. ಇಲ್ಲಿ ನೋಡಿ, ಇದು ವಾಟರ್ ಸ್ಟೋರೇಜ್ ಸಲುವಾಗಿ ಮಾಡಿರ್ಬೋದು. ಇವಾಗೆಲ್ಲ ಪಾಳು ಬಿದ್ದೋಗಿದೆ. ಇಲ್ಲಿನ ಮಳೆ ಬಂದಾಗ ನೀರಿನ ಶೇಖರಣೆ ಇಲ್ಲಿ ಮಾಡ್ಕೊಳ್ತಿದ್ರೇನೋ ಮೊದಲು. ಇವಾಗ ನಾವು ಜೈವಾನ್ ತೋಪ್, ವಿಶ್ವದ ಅತಿ ದೊಡ್ಡ ತೋಪ್ಗೆ ನೋಡಲು ಹೋಗ್ತಾ ಇದ್ದೀವಿ. ಇಲ್ಲಿ ಮೇಲೆ ಅದನ್ನು ಒಂದು ಶೆಡ್ ಟೈಪ್ ಮಾಡಿ ಅದರೊಳಗಡೆ ನೋಡೋಕ್ಕೆ ಜನಗಳಿಗೆ ಇಲ್ಲಿ ತೋರಿಸ್ತಾರೆ ಮೇಲಿದೆ. ಈ ಜೈವಾನ್ ತೋಪ್ ಇದೆಯಲ್ಲ, ಇದು ತೋಪಲ್ಲಿ ಯೂಸ್ ಮಾಡೋ ಬಾರುದ್ ಗನ್ ಪೌಡರ್ ವೆಯ್ಟ್ 100 kgs ಅಂತೆ. ಅದ್ರ ರೇಂಜ್ ಇಲ್ಲಿಂದ ಫೈರ್ ಮಾಡಿದ್ರೆ 35 ಕಿಲೋಮೀಟರ್ವರೆಗೂ ಹೋಗುತ್ತಂತೆ. ಇದ್ರದ್ದು ಫೈರ್ ಮಾಡಿರೋ ಬಾರುದು ಟಾರ್ಗೆಟ್. ಈ ಜೈವಾನ್ ತೋಪ್ ಇದೆಯಲ್ಲ, ಇದು ಆ್ಯಕ್ಚುಲಿ ಜೈಬಾಣ್ ಅಂತ ಕರೀತಾರೆ ಇದನ್ನು. ಜೈ ಅಂದರೆ 2ನೇ ಮಹಾರಾಜ ಸವಾಯ್ ಜೈ ಸಿಂಗ್ ಅವರು ಇದನ್ನು ನಿರ್ಮಾಣ ಮಾಡಿರ್ತಾರೆ. ಅವ್ರ ಹೆಸರು ಜೈ. ಇದ್ರ ಬಾಣ ಇದರಲ್ಲಿ ತೋಪಿನ ಬಾಣ ಬಿಡ್ತಾರಲ್ವ, ಇದಕ್ಕೆ ಜೈ ಬಾಣ್ ಅಂತ ಇದನ್ನು ಅವರು ಹೆಸರನ್ನ ಇದಕ್ಕೆ ಇಟ್ಟಿದ್ದಾರೆ. ಈ ಶೆಡ್ ಇದೆಯಲ್ಲ, ಇದು ಶೆಡ್ ಕೂಡ 1835 ನಿರ್ಮಾಣ ಮಾಡಿದಾರಂತೆ. ಇದು 0 ವೆಲ್ಡೆಡ್ ಶೆಡ್, ಅಂದರೆ ಆ್ಯಂಗಲ್ ವೆಲ್ಡ್ ಮಾಡಿಲ್ಲ. ಇದ್ರೊಳಗಡೆ ಎಲ್ಲ ನಟ್ ಬೋಲ್ಟ್ ಸಿಸ್ಟಮ್ ಇದೆ. ಈ ತೋಪ್ನ ಟ್ರಯಲ್ಗೋಸ್ಕರ ಯೂಸ್ ಮಾಡಿದ್ದಾರೆ. ಇದನ್ನು ಯುದ್ಧದಲ್ಲಿ ಇನ್ನೂ ಉಪಯೋಗ ಮಾಡಿಲ್ಲ ಅಂತ ಇದುವರೆಗೂ. ಯಾಕಂದರೆ ಇದನ್ನು ಉಪಯೋಗ ಟ್ರಯಲ್ ಮಾಡಿದಾಗ ಅದರ ಅಕ್ಕಪಕ್ಕ ಇದ್ದಿರೋ ಸೈನಿಕರು ಕೆಲವೊಬ್ರು ಸತ್ತೋಗಿದ್ದಾರಂತೆ. ಮತ್ತು ಕೆಲವೊಬ್ರದ್ದು ಕಿವಿ ಎಲ್ಲ ಪರ್ದೆ ಎಲ್ಲ ಕಿತ್ಕೊಂಡು ಹೋಗಿತ್ತಂತೆ, ಕಿವಿ ಕೇಳಿಸ್ತಾ ಇರೋ ಥರ ಆಗಿರೋದು. ಮತ್ತು ಈ ಫೋರ್ಟ್ ಇದೆಯಲ್ಲ, ಜೈಗಢ್ ಫೋರ್ಟು, ಆವಾಗ ಕ್ರ್ಯಾಕ್ಸ್ ಎಲ್ಲ ಬಂದಿತ್ತಂತೆ ಇದನ್ನು ಯೂಸ್ ಮಾಡಿದಾಗ. ಮತ್ತು ಇದು ಪಾಯಿಂಟ್ ಎಲ್ಲಿ ಹೋಗಿ ಬಿದ್ದಿತ್ತಲ್ಲ, ಅಲ್ಲಿ ಕೂಡ ಜಾಸ್ತಿ ಡ್ಯಾಮೇಜ್ ಆಗಿತ್ತಂತೆ. ಅಲ್ಲಿ ಯಾವುದೋ ಒಂದು ಊರಲ್ಲಿ ಹೋಗಿ ಬಿದ್ದಿದ್ದು ಅಲ್ಲಿ ಜಾಸ್ತಿ ಡ್ಯಾಮೇಜ್ ಮಾಡಿತ್ತಂತೆ. ಅದಕ್ಕೆ ಇದನ್ನು ಆಮೇಲೆ ಯೂಸ್ ಮಾಡಲಿಲ್ಲಂತೆ. ಜೈಬಾಣ್ ಕೆನನ್ ಇದೆಯಲ್ಲ, ಈ ತೋಪ್ ಇಲ್ಲಿ ಇರೋದ್ರಿಂದ ಯಾರು ಯುದ್ಧ ಮಾಡಲಿಲ್ಲಂತೆ ಈ ಫೋರ್ಟ್ ಮೇಲೆ. ಅದಕ್ಕೆ ಇದು ಆಮೇಲೆ ಯೂಸ್ ಆಗಲಿಲ್ಲಂತೆ. ಅದಕ್ಕೆ ಒಂದ್ಸತಿ ಟ್ರಯಲ್ ಮಾಡಿದ್ದಾರೆ, ಇದನ್ನು ಇಲ್ಲೇ ಬಿಟ್ಟಿದ್ದಾರೆ. ಇದ್ರ ವೇಟ್ 50 ಟನ್ ಇರೋದ್ರಿಂದ ಇದಕ್ಕೆ 4 ಆನೆ ಮುಂದ್ಗಡೆ ಮತ್ತು ಹಿಂದ್ಗಡೆ, ಮುಂದ್ಗಡೆ 4 ಹಿಂದ್ಗಡೆ 4 ಆನೆಗಳನ್ನ ಕಟ್ಟಿ ಇದನ್ನು ರೊಟೇಟ್ ಮಾಡ್ತಾರಂತೆ. ಮತ್ತು ಇದ್ರ ಒಳಗಡೆ ಐಡಲ್ ಸಿಸ್ಟಮ್, ಜಾಕ್ ಸಿಸ್ಟಮ್ ಇದೆ. ಅವಾಗ ಕೂಡ ಇದನ್ನು 4 ವೀಲ್ ಮೇಲ್ಗಡೆ ಹೋಗ್ತದೆ, ಆವಾಗ ಇದನ್ನು ರೊಟೇಟ್ ಮಾಡ್ಬೋದು. ಇಲ್ಲಿ ಫಿಕ್ಸ್ಡ್ ಇದೆ ಇದು ಕೆಳಗಡೆ. ಅಲ್ಲಿ ಫ್ಲ್ಯಾಗ್ ನೋಡ್ತಿದ್ದೀರಲ್ಲ ನೀವು, ಅದು ಸಿಂಗಲ್ ಫ್ಲ್ಯಾಗ್ ಇದೆ. ಇವಾಗ ಏನು ಕರೆಂಟ್ ರಾಜ ಇರ್ತಾರಲ್ವಾ, ಜೈಪುರ್ ರಾಜ, ಅವ್ರು ಜೈಪುರಲ್ಲಿದ್ದರೆ ಇಲ್ಲಿ ಡಬಲ್ ಫ್ಲ್ಯಾಗ್ ಹಾಕ್ತಾರಂತೆ. ಅವ್ರು ಜೈಪುರಲ್ಲಿ ಇಲ್ಲ, ಸಿಟಿಲಿ ಇಲ್ಲ ಅಂದರೆ ಸಿಂಗಲ್ ಫ್ಲ್ಯಾಗ್ ಇರ್ತದೆ. ಇದು ಜೈಗಢ್ ಫೋರ್ಟಿಂದ ನಿಮಗೆ ಅಲ್ಲಿ ಜಲ್ ಮಹಲ್ ಕಾಣುತ್ತೆ ನೋಡಿ, ಜಲ್ ಮಹಲ್ ಲೇಕ್ ಅದು. ಇದು ಮೇಲ್ಗಡೆಯಿಂದ ಜೈಗಢ್ ಫೋರ್ಟ್ ವ್ಯೂ. ಇದು ಸೈಡ್, ಹಿಂದ್ಗಡೆ ಬ್ಯಾಕ್ ಸೈಡ್. ಇದು ಜೈಗಢ್ ಫೋರ್ಟಿಂದ ನೆಕ್ಸ್ಟ್ ಆಮೇರ್ ಫೋರ್ಟ್ ವ್ಯೂ. ಇದು ಮೇಲ್ಗಡೆಯಿಂದ
ಇದು ಆಮೇರ್ ಫೋರ್ಟ್. ನೆಕ್ಸ್ಟ್ ನಾವು ಇಲ್ಲೇ ಹೋಗೋದು ಆಮೇರ್ ಫೋರ್ಟ್ ಒಳಗಡೆ. ಇಲ್ಲಿ ನಾವು ರಾಯಚೂರು ನಮ್ಮದು, ಬಟ್ 38 ಡಿಗ್ರಿ ಇದೆ ಇಲ್ಲಿ. ಅಂದೂರು ರಾಯಚೂರಿಗಿಂತ ಜಾಸ್ತಿ ಫೀಲ್ ಆಗ್ತಿದೆ ಬಿಸಿಲು. ಇಲ್ಲಿ ನಮ್ಮ ರಾಣಿ ಬಂದರು. ಇವಾಗ ನೀವು ಜೈಗಢ್ ಫೋರ್ಟ್ ಮತ್ತು ಜೈವನ್ ತೋಪ್ನ ನೋಡಿದ್ರಿ. ಇವಾಗ ನೆಕ್ಸ್ಟ್ ನಾವು ಆಮೇರ್ ಫೋರ್ಟ್ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ಸೈಡ್ ಬಂದರೆ ನಿಮಗೆ ಅಲ್ಲಿ ಮುಂದ್ಗಡೆ ಆಮೇರ್ ಫೋರ್ಟ್ ಕಾಣಿಸುತ್ತೆ. ಅದು ಆಮೇರ್ ಫೋರ್ಟ್ದು ಲೇಕ್ ಕಾಣಿಸುತ್ತೆ. ನೆಕ್ಸ್ಟ್ ನಾವು ಅಲ್ಲಿ ಹೋಗ್ತೀವಿ. ಇವಾಗ ಈ ಜೈಗಢ್ ಫೋರ್ಟ್ದು ಬ್ಲಾಗ್ ಇಲ್ಲಿಗೆ ಮುಗೀತು. ಇವಾಗ ನಾವು ನಹರ್ಗಢ್ ಫೋರ್ಟ್ ಮತ್ತು ಜೈಗಢ್ ಫೋರ್ಟ್ ಎರಡೂ ನೋಡ್ಕೊಂಡು ಬಂದು ಇವಾಗ ಆಮೇರ್ ಪ್ಯಾಲೇಸ್ ಬಂದಿದ್ದೀವಿ. ಇದಕ್ಕೆ ಆಮೇರ್ ಅಂತಲೂ ಕರೀತಾರೆ, ಅಂಬರ್ ಫೋರ್ಟ್ ಅಂತಲೂ ಕರೀತಾರೆ. ಎರಡು ಹೆಸರಿದೆ. ಅಂಬರ್ ಅಂದರೆ ಆಕಾಶ, ಆಸ್ಮಾನ್, ಅದ್ರ ಇನ್ಸ್ಪೈರ್ ಆಗಿ ಅಂಬರ್ ಫೋರ್ಟ್ ಅಂತ ಇದ್ರ ಹೆಸರು. ಇದು ಟೋಟಲ್ ರಾಜ್ಪೂತ್ ಅಲ್ಲಿ 3 ರಾಜರ ಅಂಡರ್ ಪ್ಲಸ್ ಅದಾದಮೇಲೆ ಮೊಘಲರು. ರಾಜ್ಪೂತ್ ಮತ್ತು ಮೊಘಲ್ ಇಬ್ಬರು ಕಂಬೈನ್ಡ್ ಆರ್ಕಿಟೆಕ್ಚರಲ್ಲಿ ಇದು ಬಿಲ್ಡ್ ಮಾಡಿದ್ದಾರೆ. ಇದನ್ನು ಮೊದಲು 1592 ಅಲ್ಲಿ ರಾಜ ಮಾನ್ಸಿಂಗ್ ಇದನ್ನು ಬಿಲ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಇದ್ರ ಬಗ್ಗೆ ನಾವು ಮುಂದೆ ನೋಡ್ತಾ ಹೋಗುವ ಬನ್ನಿ. ಈ ಅಂಬೇರ್ ಫೋರ್ಟ್ಗೆ 2 ದಾರಿ ಇದೆ. ಫಸ್ಟ್ ಒಂದು ಸೂರಜ್ ಪೋಲ್ ಅಂತ ಇದೆ, ಇನ್ನೊಂದು ಚಾಂದ್ ಪೋಲ್ ಅಂತಿದೆ. 2 ದಾರಿ ಇದ್ದಾವೆ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಸೂರಜ್ ಪೋಲ್ ಅಂತ. ಇಲ್ಲಿಂದ ಮೇನ್ VIP ಮತ್ತು ಬೇರೆ ದೇಶದಿಂದ ವಿದೇಶಿಗರು ಯಾರು ಬರ್ತಿದ್ರು, VIP ಗೆಸ್ಟ್ಗೆಲ್ಲ ಇಲ್ಲಿಂದ ಆನೆಯಿಂದ ಇಲ್ಲಿ ಬರ್ತಾ ಇದ್ರು. ಇದಕ್ಕೆ ಸೂರಜ್ ಪೋಲ್ ಅಂತ ಕರೀತಾರೆ. ಇದ್ರ ಎಕ್ಸಾಕ್ಟ್ ಅಪೋಸಿಟ್ ಚಾಂದ್ ಪೋಲ್ ಅಂತ ಇಲ್ಲಿದೆ. ಇದು ಚಾಂದ್ ಪೋಲ್. ಇದರಲ್ಲಿ ರಾಜ ಇಲ್ಲಿ ಊರ ಜನಗಳಿಗೆ ಅಂದರೆ ನಾರ್ಮಲ್ ಜನಸಾಮಾನ್ಯರಿಗೆ ಇಲ್ಲಿಂದ ಎಂಟ್ರಿ ಇತ್ತು. ರಾಜ ಇಲ್ಲೇನೆ ಅವ್ರಿಗೆ ಮೀಟ್ ಆಗ್ತಿದ್ದ. ಇಲ್ಲಿ ಮೇಲೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಮೇಲೆ ಇಲ್ಲಿ
ಅಂದರೆ ಸೂರಜ್ ಪೋಲಿಂದ ಯಾರು ಗೆಸ್ಟ್ ಬರ್ತಿದ್ರಲ್ಲ ಅವ್ರಿಗೆ ಇಲ್ಲಿಂದ ಸ್ವಾಗತ ಮಾಡ್ತಿದ್ರು. ಇಲ್ಲಿ ಡೋಲ್ ಅದೆಲ್ಲ ಇಲ್ಲಿಂದನೇ ಅವರು ಬಾರಿಸ್ಕೊಳ್ತಾ ಅವ್ರಿಗೆ ಸ್ವಾಗತ ಮಾಡ್ತಾಯಿದ್ರು. ಇಲ್ಲಿ ಮೇಲೆ ದಿವಾನೆ ಆಮ್ ಅಂತಿದೆ, ದಿವಾನೆ ಕಾಸ್ ಅಂತಿದೆ. ನಾವು ಮೇಲೆ ಹೋದ್ಮೇಲೆ ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ದಿವಾನೆ ಆಮ್ ಅಂತ. ಇದು ಆಮ್ ಜನತಾ ಅಂದರೆ ನಾರ್ಮಲ್ ಜನಸಾಮಾನ್ಯರಿಗೆ ಇಲ್ಲಿಂದ ರಾಜರು ಅವರು ಇಲ್ಲಿ ಸಭೆ ನಡೆಸ್ತಾ ಇದ್ರು. ಅವ್ರ ಜೊತೆ ಜನಸಾಮಾನ್ಯ ಜೊತೆ ರಾಜ ಇಲ್ಲಿ ಸಭೆ ನಡೆಸ್ತಿದ್ರು. ಇನ್ನೊಂದು ದಿವಾನೆ ಕಾಸ್ ಅಂತ ಅಲ್ಲಿ ಮೇಲಿದೆ ಒಳಗಡೆ, ಅಲ್ಲಿ VIP ಜೊತೆ ಅವರು ಸಭೆ ನಡೆಸ್ತಾ ಇದ್ರು ಇಲ್ಲಿರೋ ರಾಜರು. ಇದು ಇವಾಗ ನಾವು ದಿವಾನೆ ಆಮ್ ಒಳಗಡೆ ಹೋಗ್ತಾ ಇದ್ದೀವಿ. ಇದು ದಿವಾನೆ ಆಮ್ ಅಂತ. ಇದು ವೈಟ್ ಕಲರ್, ಇದೆಲ್ಲ ಮೊಘಲರದ್ದು ಆರ್ಕಿಟೆಕ್ಚರ್. ರೆಡ್ ಎಲ್ಲ ಇರೋದೆಲ್ಲ ನಮ್ದು ರಾಜಪೂತ್ಸ್. ಇದೆಲ್ಲ ಎಲಿಫೆಂಟ್ ಇದೆಲ್ಲ ಇರೋದೆಲ್ಲ ಸ್ಟ್ರಕ್ಚರ್ ಎಲ್ಲ ನಮ್ಮದು ರಾಜಪೂತ್ ರಾಜರದ್ದು ಆರ್ಕಿಟೆಕ್ಚರ್. ಇದು ಕೆಳಗಡೆ ಸ್ತಂಭದ ಕೆಳಗಡೆ ಇದೆಲ್ಲ ಮೊಘಲ್ದು, ಇಲ್ಲ ಹೂವೆಲ್ಲ ಇದೆಲ್ಲ ಡಿಸೈನ್, ಇದೆಲ್ಲ ಮೊಘಲರದ್ದು ಡಿಸೈನ್, ಇದೆಲ್ಲ ಆರ್ಕಿಟೆಕ್ಚರ್. ಇವ್ರೇನೋ ತೋರಿಸ್ತಿದ್ದಾರೆ ನಮಗೆ. ಎಲ್ಲಿಗೆ ಸಿಯಾ? ಇದು ಹಿಂದಿ ಮೂವಿ ಜೋಧ ಅಕ್ಬರ್ ಇಲ್ಲೇ ಶೂಟ್ ಮಾಡಿದ್ದು. ಅದರಲ್ಲಿ ನೀವು ಮೊಘಲ್ದು ಎಂಪೈರ್ ಅಕ್ಬರ್ ಸಭೆ ನಡೆಸ್ತಿರ್ತಾರಲ್ವಾ, ದಿವಾನೆ ಆಮ್ ಅದು ಇದೆ ನೋಡಿ. ಇಲ್ಲಿರೋದೆಲ್ಲ ದಿವಾನೆ ಆಮ್. ಇವಾಗ ನಾವು ದಿವಾನ್ ಇ ಕಾಸ್ ಇಲ್ಲಿ ಬಂದಿದ್ದೀವಿ. ಇಲ್ಲಿ ರಾಜರು ಮೇನ್ ಗೆಸ್ಟ್ VIP ಮತ್ತು ವಿದೇಶಿ ವ್ಯಾಪಾರಿಗರು ಮತ್ತು ಬೇರೆ ರಾಜ್ಯದ ರಾಜರ ಜೊತೆ ಮೀಟಿಂಗ್ ಏನಾದರೂ ಇದ್ದರೆ ಈ ದಿವಾನ್ ಇ ಕಾಸ್ ಅಂದರೆ ಇಂಪಾರ್ಟೆಂಟ್ ಏನಾದ್ರು ಮೀಟಿಂಗ್ಸ್ ಇದ್ದರೆ ಇಲ್ಲಿ ಮಾಡ್ತಾಯಿದ್ರು. ಇದು ದಿವಾನ್ ಇ ಕಾಸ್ ಆಪೋಸಿಟ್ಗೆ ಒಂದು ಗಾರ್ಡನ್ ಇದೆ. ಇಲ್ಲಿ ಓನ್ಲಿ ಇಂಪಾರ್ಟೆಂಟ್ ಮ್ಯಾಟರ್ಸ್ ಸಾಲ್ವ್ ಆಗ್ತಿತ್ತು ವಿತ್ ಇಂಪಾರ್ಟೆಂಟ್ ಪೀಪಲ್ಸ್. ಈ ದಿವಾನ್ ಇ ಕಾಸಲ್ಲಿ ಮಿರರ್ಸ್ ಇದ್ದಾವೆ, ಗ್ಲಾಸಸ್ ಇದ್ದಾವೆ. ಇದನ್ನು ಬೆಲ್ಜಿಯಮಿಂದ ಇಂಪೋರ್ಟ್ ಮಾಡ್ಕೊಂಡಿರೋದು. ಆ ಟೈಮಲ್ಲಿ 1 kg
ಈ ಬೆಲ್ಜಿಯಂ ಗ್ಲಾಸ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಅದ್ರ ಬದಲಿಗೆ 1 kg ಚಿನ್ನ ಕೊಟ್ಟಿದ್ರಂತೆ ಆ ಟೈಮಲ್ಲಿ. ಇವಾಗ ನಾವು ಜಲ್ಮಾಲ್ ಲೇಕ್ ಹತ್ರ ಬಂದಿದ್ದೀವಿ. ಅಮೇರ್ ಫೋರ್ಟಲ್ಲಿ ನನ್ನ ಮೊಬೈಲ್ 10%ಇಂದ ಒಂದೇ ಸತಿ ಡಿಸ್ಚಾರ್ಜ್ ಆಯಿತು. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶೀಶ್ ಮೇಲ್ ಮತ್ತು ಅದೆಲ್ಲ ಮಿಸ್ ಆಯಿತು. ಈಗ ಫೋರ್ಟಿಂದ ಹೊರಗೆ ಬಂದಿದ್ದೀವಿ. ಇಲ್ಲಿಂದ ನಮ್ಮದು ಇವತ್ತು ಜೈಪುರ ಬ್ಲಾಗ್ ಮುಗೀತು. ನಾವು ಇವಾಗ ಮತ್ತೆ ನಮ್ಮೂರಿಗೆ ನಾವು ರಿಟರ್ನ್ ಹೋಗೋದೆ. ಇದು ಜಲ್ ಮಹಲ್ ಜೈಪುರ್ದು. ಇದು ಜಲ್ ಮಹಲ್ ಮಾರ್ಕೆಟ್.